ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಅಂದರೆ ನೋಡಿರಿ, ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಪರೀಕ್ಷಾ KA ಹೊರಡಿಸಿದ ಅಧಿಸೂಚನೆ ಅಂತ ನೋಡಿರಿ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಹುದ್ದದ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ನೇರ ನೇಮಕಾತಿಯನ್ನು ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡೋರು ಆಹ್ವಾನಿಸಿದ್ದು. ನೋಡಿರಿ, ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಯಾವ ರೀತಿ ಹುದ್ದೆಗಳು ಖಾಲಿ ಇದಾವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದಾವಂದ್ರೆ, ಮೊದಲೇದಾಗಿ ಕೃಷಿ ಅಧಿಕಾರಿ ಈ ಸ್ಯಾಲ್ರಿ ಬಂದುಬಿಟ್ಟು 69,250ರಿಂದ 1,34,200ವರೆಗೂ ಸ್ಯಾಲ್ರಿ ಇರ್ತದೆ. ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು BSc ಅಗ್ರಿ ಮಾಡಿದ್ರೆ ಅಥವಾ BSc ಆನರ್ಸ್ ಕೃಷಿ ಮಾಡಿದ್ರೆ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 29 ಪ್ರಸ್ತುತ ಅದಾವ ಮತ್ತು ಬ್ಯಾಕ್ಲಾಗ್ ಬಂದುಬಿಟ್ಟು 8 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ ಕೃಷಿ ಅಧಿಕಾರಿ 2 ಈ ಸ್ಯಾಲ್ರಿ ಬಂದುಬಿಟ್ಟು ಸೇಮ ಅಂದರೆ 69,250ರಿಂದ 1,34,200ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಹೊಂದಿರಬೇಕಂದ್ರೆ ನೋಡಿರಿ, 15% ಕೃಷಿ ಅಧಿಕಾರಿ ಹುದ್ದೆಗಳಿಗೆ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಕ್ವಾಲಿಫಿಕೇಷನ್ ಇರಬೇಕು, ಅಥವಾ BTechನ ಆಹಾರ ತಂತ್ರಜ್ಞಾನ. ಇನ್ನು BSc ಅಗ್ರಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, ಅಥವಾ BScಯಲ್ಲಿ ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ವಿವಿಧ ರೀತಿಯ ಕ್ವಾಲಿಫಿಕೇಷನನ್ನು ಹೊಂದಿದ್ರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿಗೆ 65,950ರಿಂದ 1,24,900ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಈ ಹುದ್ದೆಗೆ ನಾವು BSc ಅಗ್ರಿ ಮಾಡಿದ್ರೆ ಅಥವಾ BSc ಆನರ್ಸ್ ಕೃಷಿ ಮಾಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗಳು ಬಂದುಬಿಟ್ಟು 189 ಪ್ಲಸ್ 8 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ 2 ಹುದ್ದೆ, ಇದು 65,950ರಿಂದ 1,24,900 ಸ್ಯಾಲ್ರಿ ಇದ್ದು, ಇದು ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ನ BTech ಆಹಾರ ಮತ್ತು ತಂತ್ರಜ್ಞಾನದ ಬಗ್ಗೆ ಇರಬೇಕು. ಇನ್ನು BTechನಲ್ಲಿ ಆಹಾರ ಮತ್ತು ತಂತ್ರಜ್ಞಾನ ಅಥವಾ BScಯಲ್ಲಿ ಕೃಷಿ ಮಾರುಕಟ್ಟೆ ಸಹಕಾರದ ಬಗ್ಗೆ ಕ್ವಾಲಿಫಿಕೇಷನ್ ಇರಬೇಕು, ಅಥವಾ BScಯಲ್ಲಿ ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ ಮಾಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಈ ಹುದ್ದೆಗಳು 34 ವೇಕೆನ್ಸಿಗಳು ಖಾಲಿ ಇದಾವೆ. ಅಂದರೆ ಟೋಟಲಾಗಿ 257 ವೇಕೆನ್ಸಿಗಳು ಖಾಲಿ ಇದ್ದು, ನೋಡಿರಿ 257 ವೇಕೆನ್ಸಿಗಳು ಖಾಲಿ ಇದಾವೆ ಕೃಷಿ ಇಲಾಖೆಯಲ್ಲಿ. ಪ್ಲಸ್ ಹಿಂದುಳಿದ ಅಂದರೆ 16 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದಾವೆ ನೋಡಿರಿ. ಇನ್ನು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗೆ 18 ವರ್ಷದ ಮೇಲ್ಪಟ್ಟು ಮತ್ತು ಗರಿಷ್ಠ ವಯೋಮಿತಿಯನ್ನು ಆಯಾ ಕ್ಯಾಟಗರಿಗೆ ತಕ್ಕಂತೆ ನಿರ್ಧರಿಸಲಾಗಿದೆ. ನೋಡಿರಿ, ಯಾವ ರೀತಿ ಅಂದ್ರೆ, ನೀವು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಂದರೆ ಜನರಲ್ OBC ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಪ್ರವರ್ಗ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭ ಆಗಿದ್ದು, ಅಂದರೆ 30/5/2026 ಪ್ರಾರಂಭ ಆಗ್ಯಾವ. ಕೊನೆಯ ದಿನಕ್ಕೆ ಬಂದುಬಿಟ್ಟು 20/6/2026 ಕೊನೆಯ ದಿನಕ್ಕೆ ಆಗಿರ್ತದೆ. ಇನ್ನು ಮತ್ತು ಅಪ್ಲಿಕೇಶನ್ ಫೀಯನ್ನು ನೀವು 22/6/2026 ಒಳಗಾಗಿ ಆನ್ಲೈನಲ್ಲಿ ಪೇಡ್ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳಾಗ್ತದೆ ಅಂದ್ರೆ ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಅಭ್ಯರ್ಥಿಯನ್ನು ಪತ್ರಿಕೆ 1 ಮತ್ತು ಪತ್ರಿಕೆ 2 ಮತ್ತು ಕನ್ನಡ ಭಾಷಾ ಪರೀಕ್ಷೆಯ 3 ಪರೀಕ್ಷೆಯ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ನೋಡಿರಿ, ಮೊದಲೇದು ಕನ್ನಡ ಭಾಷಾ ಪರೀಕ್ಷೆಯನ್ನು ಇನ್ನು ಯಾವಾಗ ನಡೆಸ್ತಾರಂತೆ ಎಕ್ಸಾಮ್ ಡೇಟನ್ನು KE ವೆಬ್ಸೈಟ್ನಲ್ಲಿ ತಿಳಿಸಲಾಗ್ತದೆ. ಇನ್ನು ಪತ್ರಿಕೆಯನ್ನು ಯಾವಾಗಿರ್ತದೆ ಹೇಳ್ತಾರೆ ನೋಡಿರಿ, 25/7/2026 ಬೆಳಗ್ಗೆ 10:00ರಿಂದ 12:00ವರೆಗೂ ಎಕ್ಸಾಮ್ ಇರ್ತದೆ. ಇನ್ನು ಪತ್ರಿಕೆ 2 ಅದೇ ದಿವಸ 2:30ರಿಂದ 4:00ವರೆಗೂ, ಅಂದರೆ 2 ಎಕ್ಸಾಮ 25/7/2026 ನಡೆಸ್ತಾರೆ. 2 ಎಕ್ಸಾಮ್ ನಡೆಸುವ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳಾಗ್ತದೆ.
ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ನೋಡಿರಿ, ಅಭ್ಯರ್ಥಿ ಕ್ಯಾಟಗರಿ ವೈಸಾ ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗ ಅಭ್ಯರ್ಥಿಗಳು ಅಂದರೆ ಪ್ರವರ್ಗ 2A 2B 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಆಗಿರ್ತದೆ. ಅಂದರೆ ರೂಪಾಯಿ 500 ಅರ್ಜಿ ಶುಲ್ಕ ಆಗಿದ್ರೆ 250 ಪ್ರಕ್ರಿಯಾ ಶುಲ್ಕ ಅಂತೇಳಿ ಇರ್ತದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಥವಾ ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಂದರೆ ಅದರಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತೇಳಿ ಡಿವೈಡ್ ಮಾಡ್ತಾರೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದರೆ PWD ಅಭ್ಯರ್ಥಿಗಳಿಗೆ 200 ಅಪ್ಲಿಕೇಶನ್ ಫೀ ಆಗಿರ್ತದೆ. ಒಮ್ಮೆ ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನೋಡಿರಿ, ಲಿಖಿತ ಪರೀಕ್ಷೆ ಏನೈತಿಲ್ಲ, ಇದು ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಅಂದರೆ OMR ಟೈಪ ಎಕ್ಸಾಮ್ ಆಗಿರ್ತದೆ ನೋಡಿರಿ. ಇನ್ನು ಪೇಪರ್ ಯಾವ ರೀತಿ ಸಿಲೆಬಸನ್ನು ಹೊಂದಿರ್ತದಂದ್ರೆ, ಮೊದಲನೇದಾಗಿ ನೋಡಿರಿ, ಪೇಪರ್ 1 ಇದು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ 85% ಹುದ್ದೆಗಳು ಏನದಾವಲ್ಲ, ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವಂದ್ರೆ, ಮೊದಲೇದು ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ ಇರ್ತೈತಿ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಇರುತ್ತೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಇರ್ತೈತಿ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇರುತ್ತೆ. ಇನ್ನು ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನದ ಬಗ್ಗೆ 300 ಮಾರ್ಕ್ಸಿನ ಎಕ್ಸಾಮ್ ಇರ್ತಿ. ಟೈಮ್ ಬಂದ್ಬಿಟ್ಟು 2 ತಾಸು ಟೈಮನ್ನು ಕೊಟ್ಟಿರ್ತಾರೆ. ಇದರಲ್ಲಿ 2ನೇ ಪತ್ರಿಕೆ ಒಳಗೆ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ 300 ಮಾರ್ಕ್ಸ 2 ಗಂಟೆ ಇರ್ತದೆ. ಅದೇ ರೀತಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ 15% ಏನು ಹುದ್ದೆಗಳದಾವಲ್ಲ, ಇದಕ್ಕೆ ಸಿಲೆಬಸ್ ಏನು ಸೇಮ್ ಆಗಿರ್ತದೆ. ಇದು 300 ಮಾರ್ಕ್ಸಿನ ಎಕ್ಸಾಮ, 2 ತಾಸು ಟೈಮನ್ನು ಕೊಟ್ಟಿರ್ತಾರೆ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಐತಂದ್ರೆ ನೋಡಿರಿ, 0.75 ನೆಗೆಟಿವ್ ಮಾರ್ಕಿಂಗ ಕಟ್ ಆಗಿರ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 4/1 ಪೆನಾಲ್ಟಿ ಅಂತೇಳಿ ಕಟ್ ಮಾಡ್ಕೋತಾರೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರೆ ಅಂದರೆ BSc ಅಗ್ರಿ ಮತ್ತು ಆನರ್ಸ್ ಮತ್ತು BTechನಲ್ಲಿ ಅಗ್ರಿ ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಈಗಾಗಲೇ 30/5/2026 ಪ್ರಾರಂಭವಾಗಿದ್ದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 750 ರೂಪಾಯಿ ಜನರಲ್ ಆಗಿದ್ದರೆ 500 ರೂಪಾಯಿ SC ST ಅಭ್ಯರ್ಥಿಗಳಾಗಿರ್ತದೆ. ಇನ್ನು PWD ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಕೂಡ ಆನ್ಲೈನಲ್ಲೇ ಪೇಡ್ ಮಾಡಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.